ಹಾಯ್ ಹಲೋ ಫ್ರೆಂಡ್, ಜಯ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಟೊಮೊಟೊ ಬಾತ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾವು ರಜಕ್ಕೆ ಅಂತ ಊರಿಗೆ ಬಂದಿದ್ವಿ. ಹಾಗೆ ಊರಲ್ಲಿ ತೋಟದ ಮನೆ ಹತ್ರ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಟೊಮೊಟೊ ಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನಾವಿಲ್ಲಿ ಟೊಮೊಟೊ ಬಾತ್ ಮಾಡೋದಕ್ಕೆ 1.5 kg ಅಷ್ಟು ಟೊಮೊಟೊನ ತಗೊಂಡು ನೀಟಾಗಿ ತೊಳೆದಿಟ್ಕೊಂಡಿದ್ದೀವಿ. 1.5 kg ಅಷ್ಟು ಟೊಮೊಟೊ, ಒಂದು ಅರ್ಧ kg ಅಷ್ಟು ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಸಹ ಹಚ್ಚಿಟ್ಕೊಂಡಿದ್ದೀನಿ. ಈ ಥರ ನಾವು ಇವತ್ತು ಟೊಮೊಟೊ ಬಾತನ್ನ ಗ್ಯಾಸ್ ಸ್ಟವಲ್ಲಿ ಮಾಡ್ತಾಯಿಲ್ಲ, ಬದಲಾಗಿ ಸೌದೆ ಒಲೆನ ಉಪಯೋಗಿಸ್ಕೊಂಡು ಟೊಮೊಟೊ ಬಾತ್ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಈ ಥರ 3 ಕಲ್ಲಿಟ್ಟು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಅರ್ಧ kg ಎಣ್ಣೆನ ಹಾಕಿದ್ದೀವಿ. ಹಾಗೆ 1 ಪಾಕೆಟ್ ಫುಲ್ಲು ಪಲಾವ್ ಎಲೆನ ಹಾಕಿದ್ದೀವಿ. ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಎಲ್ಲನೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕಿ ಬೆಂದಮೇಲೆ ಟೊಮೊಟೊ, ಕೊತ್ತಂಬರಿ, ಪುದೀನನ ಹಾಕಿ ಮತ್ತು ಉಪ್ಪು ಹಾಕ್ಬಿಟ್ಟು ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ. ನೆನೆಸಿಟ್ಟಿರೋವಂಥ ಬಟಾಣಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಬಟಾಣಿನ ರಾತ್ರಿಯೇ ನೆನೆಸಿಟ್ಟು ಬೆಳಿಗ್ಗೆ ತಿಂಡಿ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದೀನಿ. 2 ಪ್ಯಾಕೆಟು ಟೊಮೊಟೊ ಬಾತ್ ಪೌಡರ್ನ ಹಾಕ್ತಾಯಿದ್ದೀನಿ. ಮತ್ತು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಮಸಾಲೆನ ನಾನು ಮನೆಯಿಂದನೇ ರುಬ್ಕೊಂಡು ಬಂದಿದ್ದು. ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಬಿಡಬೇಕು. ಈ ಮಸಾಲ ಮಾಡೋದಕ್ಕೆ ನಾವು 4 ರಿಂದ 5 ಬೆಳ್ಳುಳ್ಳಿ, ಒಂದು 4 ಇಂಚು ಶುಂಠಿ, ಅರ್ಧ ತೆಂಗಿನಕಾಯಿನ ಈ ಥರ ಚಿಕ್ಕದಾಗಿ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ 5 ರಿಂದ 6 ಟೊಮೊಟೊನ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಖಾರದ ಪುಡಿನ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನೈಸ್ ಪೇಸ್ಟ್ ಆಗೋ ಥರ ರುಬ್ಬಿಟ್ಕೊಬೇಕು. ಈ ಥರ ರುಬ್ಬಿಟ್ಕೊಂಡಿರೋ ಮಸಾಲಾನ ಯೂಸ್ ಮಾಡಿದ್ದೀನಿ. ಈಗ ಮಸಾಲ ಹಾಕಿ 5 ನಿಮಿಷ ಆಗಿದೆ. ಟೊಮೊಟೊ ಚೆನ್ನಾಗಿ ಬೆಂದಿದೆ. ಮಸಾಲ ಕೂಡ ಹಸಿ ವಾಸನೆ ಹೋಗೋ ಥರ ಬೆಂದಿರೋದ್ರಿಂದ ಇದಕ್ಕೆ ನಾನಿವಾಗ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಹಾಕ್ತಾಯಿರೋ ಪಾತ್ರೆಯಲ್ಲಿ 3 ಪಾತ್ರೆ ಅಕ್ಕಿನ ತೊಗೊಂಡಿದ್ದೆ. 2 kg ಆಗುತ್ತೆ. ಅದಕ್ಕೆ ನಾನು ಅದರಲ್ಲಿ 6 ಪಾತ್ರೆಯಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀರು ಹಾಕಿದ ಮೇಲೆ ಇದನ್ನು ಒಂದು ಕುದಿ ಬರೋದಕ್ಕೆ ಬಿಡಬೇಕು. ನೋಡಿ, ಈಗ ಇದು ಒಂದು ಕುದಿ ಬಂದಿದೆ. ಇದಕ್ಕೆ ನಾನೀಗ 2 kg ಅಷ್ಟು ಸೋನಾ ಮಸೂರಿ ಅಕ್ಕಿನ ಇವಾಗ ತೊಳೆದ್ಬಿಟ್ಟು 2 ಸಲ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿನ ಹಾಕಿದ ಮೇಲೆ ಒಂದು 5 ರಿಂದ 6 ನಿಮಿಷ ಚೆನ್ನಾಗೇ ಬೇಯಬೇಕು. 5 ರಿಂದ 6 ನಿಮಿಷ ಬೆಂದ ಮೇಲೆ ಈಗ ಸೌದೆ ಎಲ್ಲ ತೆಗೆದಿಡ್ತಾಯಿದ್ದೀನಿ. ಕೆಂಡದ ಮೇಲೇ ಬಿಟ್ಟರೆ ಅನ್ನ ಚೆನ್ನಾಗಿ ಅರಳ್ಕೊಂಡು ಚೆನ್ನಾಗಾಗುತ್ತೆ. ಅಗ್ಳ ಥರ ಬಿಡಿ ಬಿಡಿಯಾಗಿ ಟೊಮೊಟೊ ಬಾತ್ ರೆಡಿಯಾಗಿದೆ. ಟೊಮೊಟೊ ಬಾತ್ ರೆಡಿ ಆಗೋ ಅಷ್ಟೊತ್ತಿಗೆ 9:30 ಆಗಿತ್ತು. ನನ್ನ ಮಕ್ಕಳು, ನನ್ನ ತಮ್ಮಂದರು ಮತ್ತು ನನ್ನ ತಂಗಿ ಮಗ, ನಮ್ಮಪ್ಪ ಎಲ್ಲರೂ ಸಹ ತಿಂದರು. ಟೇಸ್ಟು ಚೆನ್ನಾಗಿದೆ ಅಂತ ಹೇಳಿದರು. ಊಟ ಆದಮೇಲೆ ಬಿಸಿಲು ತುಂಬ ಇದ್ದಿದ್ದರಿಂದ ಮಕ್ಕಳು ನೀರಲ್ಲಿ ಆಟ ಆಡ್ಕೊಂಡ್ರು. ಸುತ್ತಮುತ್ತ ಎಲ್ಲ ತುಂಬ ಗಿಡ ಮರಗಳಿರೋದ್ರಿಂದ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಅಲ್ಲೇ ಗಿಡದ ಕೆಳಗೆ ಮಲ್ಕೊಂಡು ಮತ್ತು ಜೋಕಾಲಿ ಆಡ್ಕೊಂಡು ಮಕ್ಕಳು ಆಟ ಆಡ್ಕೊಂಡಿದ್ರು. ನಾನು ನಮ್ಮ ಮಾಮ ಎಲ್ಲರೂ ಸೇರಿಕೊಂಡು ಹಸುಗಳಿಗೆ ಮೈ ತೊಳೆದ್ವಿ. ತುಂಬ ಖುಷಿಯಾಯಿತು. ನಾವು ತೋಟದ ಹತ್ರ ಸ್ನಾನ ಮಾಡ್ಕೊಂಡ್ವಿ. ನಮ್ಮ ಅಜ್ಜಿ ಬಟ್ಟೆ ಎಲ್ಲ ವಾಶ್ ಮಾಡಿಕೊಟ್ರು. ನಮ್ಮ ಮಾಮ 2 ನಾಯಿ ಸಾಕಿದ್ದಾರೆ. ಅದರ ಹೆಸರು ಬಿಳಿಯ, ಕರಿಯ. ಅವೆರಡ್ರ ಜೊತೆನೂ ಆಟ ಆಡಿದ್ವಿ.
ಹಾಗೆ ಒಂದು ಕುರಿ, 5 ಮೇಕೆ, ಹಾಗೆ 4 ಹಸುಗಳು ಎಲ್ಲಾನು ಸಾಕಿದ್ದಾರೆ. ಅದ್ರ ಜೊತೆ ಆಟಾಡಿ ತುಂಬ ಖುಷಿಯಾಯಿತು. ಇನ್ನು ಕೋಳಿ ತಂದಿಲ್ಲ, ಕೇಜ್ ಇದೆ, ಕೋಳಿನೂ ಸಾಕ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ದಿನದ ಯೂಸ್ಫುಲ್ ಟಿಪ್ಸ್ ನಮ್ಮಮ್ಮ ಕೊಡ್ತಾರೆ. ಬಾಣಂತಿಯರಿಗೆ ತುಂಬ ಶೀತ ಆದರೆ ಈ ಸೊಪ್ಪು, ಇದು ಮಳೆಕಾಳಿನ ಸೊಪ್ಪು ಅಂತಾರೆ. ಸೊಪ್ಪನ್ನು ಹತ್ತಿಲಿ ಸುತ್ತಿ ಕಿವಿಲಿ ಇಟ್ಕೊಂಡ್ರೆ ಶೀತ ಕಡಿಮೆ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.